ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಬಿಜೆಪಿಯವರ ಅಸ್ತ್ರ ಏನು? ಕರ್ನಾಟಕದ ವಕಫ್ ವಿವಾದ, ಅಬಕಾರಿ ಹಗರಣ, ಗ್ಯಾರಂಟಿ ವಿಚಾರ, ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಇದನ್ನೆಲ್ಲ ಕೇಂದ್ರದಿಂದ ಬಂದಂತಹ ಬಿಜೆಪಿ ನಾಯಕರು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಅಲ್ಲಿ ಚುನಾವಣಾ ವಿಷಯ ವಸ್ತುಗಳಾಗಿದೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಈ ವಿಚಾರವನ್ನು ಜನರಿಗೆ ತಲುಪಿಸುವಲ್ಲಿ ಕಂಪ್ಲೀಟ್ ವಿಫಲವಾಗ್ತಾ ಇದೆ. ಕರ್ನಾಟಕದಲ್ಲಿ ಇದು ಯಾವುದು ರಾಜಕೀಯ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಈ ವಿಚಾರವಾಗಿ ಬಿಜೆಪಿ ಸಂಘಟಿತವಾಗಿ ಹೋರಾಟವನ್ನೇ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ವಿಪಕ್ಷಕ್ಕೆ ಇಂತಹ ಗೋಲ್ಡನ್ ಆಪರ್ಚುನಿಟಿ ಯಾವಾಗಲೂ ಸಿಕ್ಕಿರಲಿಲ್ಲ. ಈ ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಕೇಳಿಬಂತು. ಆಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿದ್ದಂತಹ ಕೆಂಪಣ್ಣ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಷ್ಟೇ. ಅದನ್ನು ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ರು ಅಂತ ನೀವೆಲ್ಲ ನೋಡಿದಿರಿ. ಈಗ ಆ 40% ಕಮಿಷನ್ ವಿಚಾರವಾಗಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಆದರೆ ಆ ಸಂದರ್ಭದಲ್ಲಿ ಅದು ರಾಜಕೀಯ ವಿಚಾರವಾಗಿತ್ತು. ಬಿಜೆಪಿಗೆ ಸೋಲಾಯಿತು. ಅದೇ ಒಂದು ವಿಚಾರ ಬಿಜೆಪಿಗೆ ದೊಡ್ಡ ನೆಗೆಟಿವ್ ಆಯಿತು. ಆದರೆ ಮಿತ್ರರೇ, ಈಗ ಕರ್ನಾಟಕದ ಬಿಜೆಪಿಯ ಬಳಿಯಲ್ಲಿ ಎಂತೆಂತಹ ಅಸ್ತ್ರಗಳಿದೆ. ವಾಲ್ಮೀಕಿ ಹಗರಣ ಸ್ವತಃ ಸಿಎಂ ಒಪ್ಕೊಂಡಿದ್ದಾರೆ, ಹಗರಣ ಆಗಿದೆ, ಅವ್ಯವಹಾರ ನಡೆದಿದೆ ಅಂತ ವಿಧಾನಸೌಧದಲ್ಲೇ ಒಪ್ಕೊಂಡಿದ್ದಾರೆ. ಮೂಡಾ ಹಗರಣ ಕೋರ್ಟ್ ಹೇಳಿದೆ, ಅನ್ಡೌಟೆಡ್ಲಿ ತನಿಖೆ ಆಗಬೇಕು ಸಿದ್ದರಾಮಯ್ಯನವರ ವಿರುದ್ಧ ಅಂತ. ಅಬಕಾರಿ ಹಗರಣದ ವಿಚಾರ ಪ್ರಸ್ತಾಪ ಆಗಿದೆ. ವಕಫ್ ವಿವಾದ, ಆ ಮಟ್ಟಿನ ವಿವಾದಗಳು ರಾಜ್ಯದಲ್ಲಿ ಎದ್ದಿದೆ. ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಒತ್ತಡಕ್ಕೆ ಒಳಗಾಗಿದೆ. ಹೀಗಿದ್ರೂ ಮಿತ್ರರೇ, ಬಿಜೆಪಿ ಸಂಘಟಿತವಾಗಿ ಹೋರಾಟ ಮಾಡೋದನ್ನು ಬಿಟ್ಟು ಒಂದೆತ್ತು ಏರಿಗೆಳೆದ್ರೆ ಇನ್ನೊಂದೆತ್ತು ನೀರಿಗೆಳೆದಿದೆ ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಹೀಗಿರುವಾಗ ಒಂದು ವೇಳೆ ಈಗೇನಾದರೂ ಚುನಾವಣೆ ಆದರೆ ಜನ ಸಹಜವಾಗಿ ಕಾಂಗ್ರೆಸ್ಗೆ ಮತ ಕೊಡ್ತಾರೆ. ಯಾಕಂದ್ರೆ ಇವರು ವಿಪಕ್ಷದಲ್ಲಿದ್ದಾಗಲೇ ಈ ರೀತಿಯಾಗಿ ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇವರಿಗೆ ಅಧಿಕಾರ ಕೊಟ್ಟರೆ ಇನ್ನು ಯಾವ ರೀತಿಯಾಗಿ ಕಿತ್ತಾಟ ಮಾಡಬಹುದು? ಸಾಮಾನ್ಯವಾಗಿ ವಿಪಕ್ಷದಲ್ಲಿದ್ದಾಗ ಒಗ್ಗಟ್ಟಾಗಿರ್ತಾರೆ. ಅದು ಅಲ್ಲದೆ ಮುಂದೇನು ಚುನಾವಣೆನೇ ಇಲ್ಲ, ನಾಯಕತ್ವದ ಪ್ರಶ್ನೆಯೇ ಇಲ್ಲ. ಇಂತಹ ಸಂದರ್ಭದಲ್ಲಾದರೂ ಒಗ್ಗಟ್ಟಲ್ಲಿರಬೇಕಲ್ವಾ? ಆದರೆ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಲ್ಲೂ ಒಗ್ಗಟ್ಟು ಕಾಣ್ತಾ ಇಲ್ಲ. ಒಡೆದ ಮನೆಯಾಗಿದೆ. ವಿಜಯೇಂದ್ರ ಈಗ ಏಕಾಂಗಿಯಾಗಿದ್ದಾರೆ. ಅವರ ಜೊತೆಗೆ ಯಾವೊಬ್ಬ ನಾಯಕನೂ ಇಲ್ಲ. ದೊಡ್ಡ ದೊಡ್ಡ ನಾಯಕರು ಈ ಹಿಂದೆ ಯಡಿಯೂರಪ್ಪನವರ ಮುಖ ನೋಡಿಕೊಂಡು ವಿಜಯೇಂದ್ರಗೆ ಬೆಂಬಲ ಕೊಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಯಡಿಯೂರಪ್ಪನವರಿಗೆ ಅತ್ಯಂತ ಆಪ್ತರಾಗಿರುವಂಥ ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ, ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ವಿಜಯೇಂದ್ರ ವಿರುದ್ಧ ಬೇಸರಗೊಂಡಿದ್ದಾರೆ. ಯಾರು ಕೂಡ ವಿಜಯೇಂದ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ವಿಜಯೇಂದ್ರ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ. ಏನಿದು ವಿವಾದ? ರಾಜ್ಯ ಬಿಜೆಪಿ ಈ ಸ್ಥಿತಿಗೆ ಬರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿದ ಬಳಿಕ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಯಿತು. ಯಡಿಯೂರಪ್ಪನವರನ್ನ ಒತ್ತಾಯಪೂರ್ವಕವಾಗಿ ಅಧಿಕಾರದಿಂದ ಇಳಿಸಲಾಯಿತು ಅಂತ. ಮುಂದೆ ಬಂದಂತಹ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಯಿತು. ಬಿಜೆಪಿ ಹೀನಾಯವಾಗಿ ಸೋತು ಹೋಗ್ಬಿಡ್ತು. ಆಗ ಏನು ವಿಶ್ಲೇಷಣೆ ಮಾಡಲಾಯಿತು? ಯಡಿಯೂರಪ್ಪನವರನ್ನ ಇಳಿಸಿದ ಕಾರಣದಿಂದಾಗಿ ಲಿಂಗಾಯತ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ. ಲಿಂಗಾಯತ ವೋಟ್ಗಳು ಶಿಫ್ಟ್ ಆಯಿತು. ಲಿಂಗಾಯತ ಮತದಾರರು ಬೇಸರಗೊಂಡಿದ್ದಾರೆ ಅಂತ. ಹೈಕಮಾಂಡ್ಗೂ ಕೂಡ ಏನು ಮಾಡೋದು ಗೊತ್ತಾಗಿಲ್ಲ. ಒಂದು ಕಡೆ ಯಡಿಯೂರಪ್ಪನವರ ಬೇಸರ ಅನೇಕ ದಿಗ್ಗಜ ನಾಯಕರ ಸೋಲಿಗೆ ಕಾರಣ ಆಗ್ಬಿಡ್ತು. ಇದು ಹೀಗೆ ಮುಂದುವರೆದು ಬಿಟ್ರೆ ರಾಜ್ಯದ ಬಿಜೆಪಿಗೆ ಬೆನ್ನೆಲುಬಾಗಿರುವಂತಹ ಲಿಂಗಾಯತ ಸಮುದಾಯ ಏನಾದರೂ ಕೈ ಬಿಟ್ಟು ಬಿಟ್ರೆ ಎನ್ನುವಂತಹ ಆತಂಕ ಕೇಂದ್ರದ ಬಿಜೆಪಿ ನಾಯಕರಿಗೆ ಬಂತು. ಹೀಗಾಗಿ ಅನಿವಾರ್ಯವಾಗಿ ವಿಜಯೇಂದ್ರಗೆ ಪಟ್ಟ ಕಟ್ಟುವಂತಹ ತೀರ್ಮಾನ ಮಾಡ್ತಾರೆ. ಮಿತ್ರರೇ, ಕೇಂದ್ರದ ಹೈಕಮಾಂಡ್ಗೂ ಕೂಡ ಇದು ಇಷ್ಟ ಇರಲಿಲ್ಲ. ಯಾಕೆ ಗೊತ್ತಾ? ವಿಜಯೇಂದ್ರ ಅಧ್ಯಕ್ಷರಾದರೆ ಏನೇನು ತೊಂದರೆ ಆಗಬಹುದು ಅಂತ ಕೇಂದ್ರ ನಾಯಕರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೇಳಿ ಕೇಳಿ ವಿಜಯೇಂದ್ರ ಪ್ರಥಮ ಬಾರಿಗೆ MLA ಆದಂಥವ್ರು. ಯಡಿಯೂರಪ್ಪನವರ ಮಗ ಅನ್ನೋದನ್ನು ಬಿಟ್ಟರೆ ವಿಜಯೇಂದ್ರಗೆ ಏನು ಅನುಭವ ಇದೆ? ಅವರು ಪಕ್ಷಕ್ಕಾಗಿ ಏನು ಸುದೀರ್ಘವಾಗಿ ಶ್ರಮಿಸಿದಾರಾ? ಅಥವಾ ಅವ್ರು ಯಾವುದಾದ್ರು ಮಂತ್ರಿ ಆಗಿದ್ರಾ? ಏನಾಗಿದ್ರು? ಏನೂ ಇಲ್ಲ. ದಿಢೀರಂತ ಪಕ್ಷದ ಅಧ್ಯಕ್ಷನಂತಹ ಒಂದು ಪ್ರಭಾವಿ ಹುದ್ದೆಯನ್ನು ಕೊಟ್ಟಿದ್ದೆ ಆದರೆ ಅದರಿಂದ ಏನೇನು ಪರಿಣಾಮ ಆಗಬಹುದು ಅನ್ನೋದ್ರ ಬಗ್ಗೆ ಕೇಂದ್ರದ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೂ ಕೂಡ ಅನಿವಾರ್ಯವಾಗಿ ಯಡಿಯೂರಪ್ಪನವರನ್ನು ಸಂತೈಸಬೇಕು, ಲಿಂಗಾಯತ ವೋಟ್ಗಳು ಚದುರದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ರು. ಆದರೆ ಇದು ವರ್ಕೌಟ್ ಆಯ್ತಾ ಕೇಳಿದ್ರೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ವಿಜಯೇಂದ್ರ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಳ್ಳಿ. ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯನ್ನ ಬಿಜೆಪಿ ಸೋತು ಹೋಯಿತು. ಲಿಂಗಾಯತರು ತುಂಬಾ ಪ್ರಭಾವ ಹೊಂದಿರುವಂತಹ ಕ್ಷೇತ್ರ. ದಾವಣಗೆರೆಯನ್ನ ಬಿಜೆಪಿ ಸೋತು ಹೋಯಿತು. ಅದು ಕೂಡ ಲಿಂಗಾಯತರು ಡಾಮಿನೇಟ್ ಮಾಡುವಂತಹ ಕ್ಷೇತ್ರ. ಹಾವೇರಿಯಲ್ಲಿ ಲೀಡ್ ಕಡಿಮೆ ಆಯಿತು. ಧಾರವಾಡದಲ್ಲೂ ಕೂಡ ತುಂಬಾ ಲೀಡ್ ಕಡಿಮೆ ಆಯಿತು. ಎರಡೂ ಕಡೆಯಲ್ಲೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಓಟ್ಗಳಿದ್ದಾವೆ. ಕೊಪ್ಪಳ, ರಾಯಚೂರು, ಬೀದರು, ಬಳ್ಳಾರಿ, ಕಲಬುರಗಿ, ಹೈದರಾಬಾದ್, ಕರ್ನಾಟಕ ಭಾಗದ 5 ಲೋಕಸಭಾ ಕ್ಷೇತ್ರಗಳು ಅಲ್ಲಿ ಲಿಂಗಾಯತರ ಪ್ರಭಾವ ತುಂಬಾ ಜಾಸ್ತಿ ಇದೆ.
ಆ 5 ಕ್ಷೇತ್ರವನ್ನು ಬಿಜೆಪಿ ಸೋತು ಹೋಯಿತು. ಒಂದನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಟಿಕೆಟ್ ಹಂಚಿಕೆಯಲ್ಲೂ ಕೂಡ ವಿಜೇಂದ್ರ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದಿರಬಹುದು. ನಳಿನ್ ಕುಮಾರ್ ಕಟೀಲ್ ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದವರು ಈಗ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ, ಮೂಲೆ ಗುಂಪಾಗಿ ಹೋಗಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಪಕ್ಷದಿಂದಲೇ ಹೊರ ಹೋದಂತಹ ಸ್ಥಿತಿಯಲ್ಲಿದ್ದಾರೆ. ಎಲ್ಲೂ ಕೂಡ ಪಕ್ಷ ಒಂದು ಸಂಘಟಿತವಾಗಿದೆ, ಇವರಿಗೆ ಅಧಿಕಾರವನ್ನು ಕೊಟ್ಟರೆ ಇವರು ನಿಭಾಯಿಸ್ತಾರೆ ಎನ್ನುವಂತಹ ವಾತಾವರಣದಲ್ಲೇ ಇಲ್ಲ. ಆ ಪರಿಸ್ಥಿತಿಗೆ ರಾಜ್ಯದ ಬಿಜೆಪಿ ಬಂದಿದೆ. ವಿಜಯೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ. ಮಿತ್ರರೇ, ನಾನು ನಿಮ್ಗೆ ಹೇಳ್ತೀನಿ, ಒಂದು ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿಲ್ಲ ಅಂತಾಗಿದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಈಗ 19 ಕ್ಷೇತ್ರವನ್ನು ಗೆದ್ದುಕೊಂಡಿದ್ದಾರಲ್ಲ, ಇದು 14-15ಕ್ಕೆ ಬಂದು ನಿಲ್ತಾ ಇತ್ತು. ಕಂಪ್ಲೀಟ್ ಆಗಿ ಸೋತು ಹೋಗ್ಬಿಡ್ತಾ ಇದ್ರು. ಕಾಂಗ್ರೆಸ್ಗೆ ಒಂದು ದೊಡ್ಡ ಯಶಸ್ಸು ಸಿಗ್ತಾ ಇತ್ತು. ಜೆಡಿಎಸ್ ಗೆಲ್ತಾ ಇರಲಿಲ್ಲ, ಬಿಜೆಪಿನೂ ಗೆಲ್ತಾ ಇರಲಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಜಯ ಸಿಗ್ತಾ ಇತ್ತು. ಇದು ಕೇಂದ್ರದ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ. ಕುಮಾರಸ್ವಾಮಿ ಬಂದ ಕಾರಣದಿಂದಾಗಿ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಲಾಭ ಆಗಿದೆ. ಇದೇ ಕಾರಣದಿಂದ ಕುಮಾರಸ್ವಾಮಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೇಂದ್ರದ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರು ವಿಫಲವಾಗಿ ಹೋಗ್ಬಿಟ್ಟಿದ್ದಾರೆ. ಇವ್ರ ಮಾತು ನಂಬ್ಕೊಂಡು ನಾವಿನ್ನೇನೂ ನಿರ್ಧಾರ ಕೈಗೊಳ್ಳೋದಕ್ಕಾಗೋದಿಲ್ಲ ಅಂತ ಕೇಂದ್ರದ ನಾಯಕರಿಗೆ ಗೊತ್ತಾಗಿದೆ. ಇದೆಲ್ಲ ಒಂದು ಭಾಗ ಬಿಟ್ಬಿಡಿ. ಈಗ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ವಿಪರೀತವಾಗಿ ಸ್ಫೋಟಗೊಂಡಿದೆ. ಒಂದು ಕಡೆಯಲ್ಲಿ ವಕಫ್ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಯತ್ನಾಳ್ ಬಣದ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಒಂದು ಸಭೆ ಸೇರ್ತಾರೆ. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ 1 ತಿಂಗಳ ಕಾಲ ಹೋರಾಟ ಮಾಡ್ತೀವಿ ಅಂತ. ಅದಾಗ್ತಿದ್ದ ಹಾಗೆ ವಿಜಯೇಂದ್ರ ಒಂದು 3 ಟೀಮ್ಗಳನ್ನು ರೆಡಿ ಮಾಡ್ತಾರೆ ವಕಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ. ಅಂದ್ರೆ ತಾಳಮೇಳ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಜೆಪಿಯ ಭಿನ್ನಮತ ದಿನದಿಂದ ದಿನಕ್ಕೆ ಬಹಿರಂಗಗೊಳ್ತಾ ಇದೆ. ಒಂಥರ ರಾಡಿಯಾಗಿ ಹೋಗ್ಬಿಟ್ಟಿದೆ. ಹೇಸಿಗೆ ಆಗತ್ತೆ ಹೇಳೋದಕ್ಕೆ. ಇವರೆಲ್ಲ ನಾಯಕರ, ಇವ್ರು ಹೇಗೆ ಅಧಿಕಾರವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇದೆ? ಇವರು ವಿಪಕ್ಷದಲ್ಲಿದ್ದಾರೆ. ಒಂದು ವೇಳೆ ಆಡಳಿತ ಪಕ್ಷದಲ್ಲಿದ್ದರೆ ಇನ್ನು ಯಾವ ರೀತಿಯಾಗಿ ಕಚ್ಚಾಟ ಮಾಡಬಹುದಿತ್ತು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಸಾಮಾನ್ಯವಾಗಿ ವಿಪಕ್ಷದಲ್ಲಿದ್ದಾಗ ಒಗ್ಗಟ್ಟಾಗಿರ್ತಾರೆ. ಯಾಕೆಂದ್ರೆ ಹೋರಾಟ ಮಾಡಬೇಕು, ಅಧಿಕಾರದ ವಿಚಾರ ಬರೋದಿಲ್ಲ, ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ನೀವೆಲ್ಲೇ ಬೇಕಾದ್ರೂ ನೋಡಿ, ವಿಪಕ್ಷದಲ್ಲಿ ಗೊಂದಲ ಇರೋದು ಬಹಳ ಕಡಿಮೆ. ಇರ್ತವೆ, ಸಣ್ಣ ಪುಟ್ಟ ಗೊಂದಲಗಳಿರ್ತವೆ. ಆದರೆ ಬಿಜೆಪಿಯಲ್ಲಿ ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚಾಗಿ ವಿಪಕ್ಷದಲ್ಲಿ ಕಿತ್ತಾಟ ಇದೆ. ಕಂಪ್ಲೀಟ್ ಆಗಿ 2 ಬಣ ಆಗಿ ಶಿಫ್ಟ್ ಆಗಿ ಹೋಗಿದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಆರಂಭದಲ್ಲಿ ವಿಜೇಂದ್ರ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಆರಂಭದಲ್ಲಿ ವಿಜೇಂದ್ರಗೆ ದೊಡ್ಡ ಬೆಂಬಲ ಇತ್ತು. ಪಕ್ಷದ ಅನೇಕ ನಾಯಕರು ಯಡಿಯೂರಪ್ಪನವರ ಮುಖ ನೋಡಿಕೊಂಡು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ರು. ಯಾರ್ಯಾರು? ಆರ್ ಅಶೋಕ್ ಇರಬಹುದು, ಪ್ರಹ್ಲಾದ್ ಜೋಶಿ ಇರಬಹುದು, ಬೊಮ್ಮಾಯಿ ಇರಬಹುದು, ಗೋವಿಂದ್ ಕಾರಜೋಳ, ಸುನಿಲ್ ಕುಮಾರ್, ಅಶ್ವಥ್ ನಾರಾಯಣ, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಒಪ್ಕೊಂಡಿದ್ರು. ಆದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ? ಯಾರೂ ವಿಜೇಂದ್ರ ಜೊತೆಗಿಲ್ಲ. ಯಾರೋ ಬಾಲಂಗೋಚಿ 4 ಜನ ಶಾಸಕರನ್ನ ಬಿಟ್ರೆ, ಅದು ಕೂಡ ಏನೋ ಸೀನಿಯರ್ ಶಾಸಕರಲ್ಲ, ಈಗ ತಾನೇ ಗೆದ್ದಂತಹ ಕೆಲ ಶಾಸಕರನ್ನ ವಿಜೇಂದ್ರ ಜೊತೆಗಿಟ್ಕೊಂಡಿದ್ದಾರೆ. ಅವ್ರ ಮಾತು ಕೇಳೇ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಅಕ್ಷರಶಃ ವಿಜೇಂದ್ರ ಏಕಾಂಗಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಸಿ.ಟಿ. ರವಿ, ಕುಮಾರ್ ಬಂಗಾರಪ್ಪ, ಯತ್ನಾಳು, ಸೋಮಣ್ಣ, ಲಿಂಬಾವಳಿ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಭಿನ್ನಮತೀಯರಾಗಿ ಗುರುತಿಸಿಕೊಳ್ತಾ ಇದ್ದಾರೆ, ಸಭೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪನವರನ್ನ ಬೆಂಬಲಿಸುವಂತಹ ಅತಿ ದೊಡ್ಡ ನಾಯಕಿ ಶೋಭಾ ಕರಂದ್ಲಾಜೆ ಕೂಡ ಯತ್ನಾಳ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಯತ್ನಾಳ್ ಅವರ ವಕಫ್ ಹೋರಾಟದಲ್ಲಿ ಶೋಭಾ ಕರಂದ್ಲಾಜೆ ಹೋಗಿ ಭಾಗಿಯಾಗ್ತಾರೆ. ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗ್ತಾರೆ. ಯತ್ನಾಳ್ ಘೋಷಣೆ ಮಾಡ್ತಾರೆ, ಮುಂದಿನ ರಾಜಕಾರಣವನ್ನ ನಾವು ಮಾಡ್ತೀವಿ, ಶೋಭಾ ಕರಂದ್ಲಾಜೆ ನಮ್ಮ ಜೊತೆಗೆ ಬಂದಿದ್ದಾರೆ ಅಂತ. ಅಂದ್ರೆ ಆ ಮಟ್ಟಿಗೆ ವಿಜೇಂದ್ರ ಏಕಾಂಗಿ ಆಗ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಆರ್ ಅಶೋಕ್ ಕೂಡ ವಕಫ್ ವಿಚಾರದಲ್ಲಿ ಹೋರಾಟವನ್ನ ಆರಂಭಿಸಿದ್ದೇ ಯತ್ನಾಳ್, ಹೀಗಾಗಿ ಅವ್ರಿಗೆ ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಹಕ್ಕಿದೆ ಅಂತ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಕೂಡ ವಿಜೇಂದ್ರ ಪರವಾಗಿಲ್ಲ. ಬಸವರಾಜ ಬೊಮ್ಮಾಯಿ ಈ ಹಿಂದೆಯೇ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ವಿಜೇಂದ್ರ ಜೊತೆಗೆ ಸಣ್ಣ ಮಟ್ಟದ ತಿಕ್ಕಾಟ ಇಟ್ಕೊಂಡಿದ್ರು. ಈಗಂತೂ ಸಂಬಂಧ ಏನು ಅಷ್ಟು ಚೆನ್ನಾಗಿ ಇಲ್ವೇ ಇಲ್ಲ. ಗೋವಿಂದ ಕಾರಜೋಳ ಅವರೆಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಅನುಭವದ ಕೊರತೆಯ ಕಾರಣದಿಂದಾಗಿ ಹೀಗಾಗ್ತಾ ಇದೆ. ನೇರವಾಗಿ ಹೇಳಿದ್ದಾರೆ. ಬಸವಣ್ಣನ ವಚನವನ್ನ ಉದಾಹರಣೆ ಕೊಟ್ಟು ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ವಿಜೇಂದ್ರ ಏಕಾಂಗಿಯಾಗಿದ್ದಾರೆ. ಯಾಕೆ ಹೀಗಾಯ್ತು ನೋಡೋದಾದ್ರೆ, ಮೊದಲನೇದಾಗಿ ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕಾಗಿ ವಿಜೇಂದ್ರಗೆ ಆ ಹುದ್ದೆ ಸಿಕ್ಕಿದೆ ಎನ್ನುವಂಥದ್ದು ಬಹುತೇಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಲೋಕಸಭೆಯಲ್ಲಿ ಹಿನ್ನಡೆ ಕೂಡ ಆಗಿದೆ. ಲೋಕಸಭೆಯಲ್ಲಿ ಏನು 19 ಸೀಟ್ ಗೆದ್ದುಬಿಟ್ಟಿದ್ದೀವಿ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಅಂತ ಇವ್ರು ಹೇಳ್ಕೊಳ್ತಾರೆ. ಆದರೆ ಅದು ದೊಡ್ಡ ಜಯ ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಬಿಜೆಪಿಯ ನಾಯಕರೇ ಅದನ್ನು ಹೇಳ್ತಾರೆ. ನಮ್ಮ ಕೆಲವೊಂದಷ್ಟು ಗೊಂದಲಗಳ ಕಾರಣದಿಂದಾಗಿ ಮಿನಿಮಮ್ 4 ಸೀಟನ್ನು ಸೋತಿದ್ದೀವಿ ಎನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಬೇಸರ ಇದೆ. ಜೊತೆಗೆ ಯಡಿಯೂರಪ್ಪನವರ ಕಾರಣದಿಂದಾಗಿ ಕೆಲ ಸೀಟ್ಗಳು ಹೋದವು ಅನ್ನುವಂತಹ ಬೇಸರ ಕೂಡ ಇದೆ. ಇನ್ನೊಂದು, RSS ಒಂದು ಸಭೆಯನ್ನು ಮಾಡುತ್ತೆ, 2 ಬಣಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಬೇಕು ಅಂತ. ಆ ಸಭೆಯಲ್ಲಿ ಪಕ್ಕ ಆಗಿ ಹೋಗ್ಬಿಟ್ಟಿದೆ ವಿಜೇಂದ್ರ ಪರವಾಗಿರೋರು ಯಾರು, ವಿಜೇಂದ್ರ ವಿರುದ್ಧವಾಗಿರೋರು ಯಾರು ಅಂತ. ಹೀಗಾಗಿ ಪರಸ್ಪರ ವಿಪರೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಆ ಸಭೆಯಲ್ಲಿ ಬಹಿರಂಗವಾಗಿ ಬೈದಾಡ್ಕೊಂಡ್ಬಿಟ್ಟಿದ್ದಾರೆ. ವಿಜೇಂದ್ರ ಸರಿ ಇಲ್ಲ ಅಂತ ಕೆಲ ನಾಯಕರು ಓಪನ್ ಆಗಿ ಹೇಳಿದ್ದಾರೆ, ಕೆಲ ನಾಯಕರು ವಿಜೇಂದ್ರ ಪರವಾಗಿ ಮಾತನಾಡಿದ್ದಾರೆ. ಇದು ಆ ಸಭೆ ಸಮನ್ವಯತೆಯನ್ನು ಸಾಧಿಸುವ ಬದಲಾಗಿ 2 ಬಣಗಳ
ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಈಗೇನಾಗಬೇಕು? ಕೇಂದ್ರ ನಾಯಕರು ಮಧ್ಯಪ್ರವೇಶ ಮಾಡಬೇಕು. ಆದರೆ ಕೇಂದ್ರ ನಾಯಕರಿಗೆ ಕರ್ನಾಟಕದ ರಾಜಕಾರಣದ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಸದ್ಯಕ್ಕೆ ಏನು ಚುನಾವಣೆ ಇಲ್ಲ, ಇನ್ನು 3.5 ವರ್ಷ ಆದ ಬಳಿಕ ಕರ್ನಾಟಕದಲ್ಲಿ ಚುನಾವಣೆ ಇರೋದು. ಅಷ್ಟರವರೆಗೆ ಎಷ್ಟು ಕಿತ್ತಾಟ ಮಾಡ್ಕೊಳ್ತಿರೋ ಅಷ್ಟು ಕಿತ್ತಾಟ ಮಾಡಿ, ನಾವು ಅವಶ್ಯಕತೆ ಬಂದಾಗ ಮಾತ್ರ ಎಂಟ್ರಿ ಕೊಡ್ತೀವಿ ಎನ್ನುವ ಮನಸ್ಥಿತಿಯಲ್ಲಿ ಕೇಂದ್ರದ ನಾಯಕರಿದ್ದಾರೆ. ರಾಜ್ಯದ ವಿಚಾರವಾಗಿ ಕೇಂದ್ರದ ಯಾವುದೇ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯದ ನಾಯಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋದ್ರೆ ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರಂತೆ ಕೇಂದ್ರದ ನಾಯಕರು. ಅಮಿತ್ ಶಾಗ್ ಒಂದು ಕಡೆ ಮಣಿಪುರದ ವಿವಾದ ದೊಡ್ಡ ತಲೆಬಿಸಿಯಾಗಿದೆ, ಇನ್ನೊಂದು ಕಡೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ನಡೀತಾ ಇದೆ. ಅದಾಗ್ತಿದ್ದ ಹಾಗೆ ದೆಹಲಿ ಚುನಾವಣೆ ಬರುತ್ತೆ, ಮತ್ತೆ ಕೆಲವೇ ಸಮಯದಲ್ಲಿ ಬಿಹಾರದ ಚುನಾವಣೆ ಬರುತ್ತೆ. ಅದೆಲ್ಲವೂ ಕೂಡ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ವಿಪಕ್ಷದಲ್ಲಿರುವಂತಹ ಕರ್ನಾಟಕದ ಬಿಜೆಪಿ ಒಗ್ಗಟ್ಟಾಗಿ ಪಕ್ಷ ಸಂಘಟಿಸುವ ಬದಲಾಗಿ ಪರಸ್ಪರ ಕಿತ್ತಾಟ ಮಾಡ್ತಿರೋದು ಕೇಂದ್ರ ನಾಯಕರ ಬೇಸರಕ್ಕೆ ಕಾರಣ ಆಗಿದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈ ಹಿಂದೆ ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಬಂದಾಗ BL ಸಂತೋಷ್ ಎಂಟ್ರಿ ಆಗ್ತಾ ಇತ್ತು. BL ಸಂತೋಷ್ ಒಂದು ಹಂತದಲ್ಲಿ ಪಕ್ಷವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ರು. ಆದರೆ BL ಸಂತೋಷ್ ಈಗ ಕರ್ನಾಟಕದ ರಾಜಕಾರಣದಿಂದ ಕಂಪ್ಲೀಟ್ ದೂರ ಆಗಿದ್ದಾರೆ. ಯಾವುದೇ ವಿಚಾರದಲ್ಲೂ ಕೂಡ ಅವರು ಮೂಗು ತೋರಿಸ್ತಾ ಇಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ನಾನು ಯಾವುದಕ್ಕೂ ತಲೆ ಹಾಕೋದಿಲ್ಲ ಅಂತ BL ಸಂತೋಷ್ ನಿರ್ಧಾರ ಮಾಡಿದಾರಂತೆ. ಇದನ್ನೆಲ್ಲ ನೋಡಿದ್ರೆ ಕರ್ನಾಟಕದ ಬಿಜೆಪಿ ಸೂತ್ರ ಹರಿದಂಥ ಗಾಳಿಪಟದಂತಾಗಿದೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಯಾಕೆ ಹೀಗಾಯಿತು ಕೇಳಿದ್ರೆ, ವಿಜೇಂದ್ರಗೆ ಅಧ್ಯಕ್ಷ ಪಟ್ಟ ಸಿಕ್ಕಿರೋದೇ ಇದೆಲ್ಲದಕ್ಕೂ ಮೂಲ ಕಾರಣ. ನನಗನ್ಸುತ್ತೆ ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯ, ವಿಜೇಂದ್ರ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅಷ್ಟೊಂದು ಹೋರಾಟ ಮಾಡಿ ಅಧ್ಯಕ್ಷಗಿರಿಯನ್ನು ಗಿಟ್ಟಿಸಿಕೊಳ್ಳಬಾರ್ದಿತ್ತು. ಇದು ಅವರ ಕೆರಿಯರ್ಗೆ ಅತ್ಯಂತ ದೊಡ್ಡ ಡ್ಯಾಮೇಜ್ ಮಾಡಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಿಜೇಂದ್ರಗೆ ಎಂಥ ಸಮಯದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಹೇಳಿ? ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿ ಹೋಗಿದೆ, ಮುಂದೆ ಲೋಕಸಭಾ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು. ಲಾಭ ಏನಾದರೂ ಆಗತ್ತಾ ಕೇಳಿದ್ರೆ ಲಾಭ ಏನೂ ಆಗೋದಿಲ್ಲ. ಅದೇ ವಿಜೇಂದ್ರ ತುಂಬಾ ಜಾಣ್ಮೆಯನ್ನು ಉಪಯೋಗಿಸಿ ಈ ಅವಧಿಯನ್ನ ಬೇರೆಯವರಿಗೆ ಬಿಟ್ಟು ಕೊಟ್ಟಿದ್ದೇ ಆಗಿದ್ರೆ, ಅಂದ್ರೆ ಈ ಅವಧಿಯಲ್ಲಿ ಯಾರು ಬೇಕಾದ್ರೂ ಆಗ್ಲಪ್ಪ, ಕರ್ನಾಟಕದಲ್ಲಿ ಬಿಜೆಪಿಯ ಅಧ್ಯಕ್ಷರ ಅವಧಿ 3 ವರ್ಷ ಅಷ್ಟೇ ಇರುವಂತಹದ್ದು. ಈಗ 3 ವರ್ಷ ಬೇರೆಯವರು ಅಧ್ಯಕ್ಷರಾಗಿದ್ರೆ, ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರೇ ಆಗಿದ್ರು ಅಂತ ಅಂದ್ಕೊಳ್ಳಿ, ಅಥವಾ ಆರ್ ಅಶೋಕೋ ಇನ್ಯಾವುದೋ ಒಕ್ಕಲಿಗ ನಾಯಕರಿಗೋ ಏನೋ ಬಿಟ್ಕೊಟ್ಟಿದ್ರಪ್ಪ. ಅಂತಹ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ವಿಜೇಂದ್ರಗೆ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಅಧ್ಯಕ್ಷಗಿರಿ ಸಿಗ್ತಾ ಇತ್ತು. ಆಗ ಅವರು ಕೇಂದ್ರದ ನಾಯಕರ ಮನವೊಲಿಸಿ ಮುಂದಿನ ಅವಧಿಗೆ, ಈಗ 2026ಕ್ಕೆ ವಿಜೇಂದ್ರ ಅಧಿಕಾರಾವಧಿ ಮುಕ್ತಾಯಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರೆ ಅವರಿಗೆ ಹೆಚ್ಚು ಲಾಭ ಆಗ್ತಾ ಇತ್ತು. ಈ ಮಟ್ಟದ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇರಲಿಲ್ಲ. ಸ್ವಲ್ಪ ಈಗ ಸೈಲೆಂಟ್ ಆಗಿದ್ರೆ ವಿಜೇಂದ್ರಗೆ ಲಾಭ ಇತ್ತು. ಅದನ್ನು ಬಿಟ್ಟು ಯಡಿಯೂರಪ್ಪನವ್ರಿಗೆ ಏನು ಅನಿಸ್ತಾ ಇತ್ತು, ನಾನು ಗಟ್ಟಿಯಾಗಿದ್ದಾಗ, ನನಗೆ ಓಡಾಡುವಂತಹ ತಾಕತ್ತಿರುವಂತಹ ಈ ಸಂದರ್ಭದಲ್ಲೇ ವಿಜೇಂದ್ರಗೆ ಅಧಿಕಾರ ಸಿಗಬೇಕು, ವಿಜೇಂದ್ರ ಪಕ್ಷದ ಚುಕ್ಕಾಣಿಯನ್ನು ಹಿಡಿದುಕೊಳ್ಬೇಕು, ಪಕ್ಷದಲ್ಲಿ ಹೋಲ್ಡ್ ತೆಗೆದುಕೊಳ್ಬೇಕು, ಇದು ಯಡಿಯೂರಪ್ಪನವರ ಹಿತಾಸಕ್ತಿಯಾಗಿತ್ತು. ವಿಜೇಂದ್ರ ಕೂಡ ಇದಕ್ಕೆ ಜೈ ಜೈ ಅಂದ್ರು. ಮಿತ್ರರೇ, ನನಗನ್ಸುತ್ತೆ ಕೇಂದ್ರದ ನಾಯಕರು ಅಷ್ಟೇ, ವಿಜೇಂದ್ರನನ್ನ ಅಧ್ಯಕ್ಷ ಮಾಡುವ ಬದಲಾಗಿ BY ರಾಘವೇಂದ್ರರನ್ನ ಅಧ್ಯಕ್ಷ ಮಾಡಿದ್ರೆ ಪಕ್ಷ ಸುಸೂತ್ರವಾಗಿ ನಡೀತಾ ಇತ್ತು. ಯಾಕೆಂದ್ರೆ ಇವತ್ತಿಗೂ ಕೂಡ BY ರಾಘವೇಂದ್ರ ವಿರುದ್ಧವಾಗಿ ಯಾರ ವಿರೋಧವೂ ಇಲ್ಲ. ಪಕ್ಷದ ಯಾವ ನಾಯಕರು ಅವರ ವಿರುದ್ಧ ಮಾತನಾಡೋದಿಲ್ಲ. ಅವರು ತುಂಬಾ ಸಾಫ್ಟ್ ಆಗಿದ್ದಾರೆ, ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡಿತಾರೆ. BY ರಾಘವೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ಬಿಜೆಪಿಯಲ್ಲೇ ಒಳ್ಳೆ ಮಾತುಗಳಿದೆ. ವಿಜೇಂದ್ರಗೆ ಏನಾಯ್ತು ಕೇಳಿದ್ರೆ, ಇವರು ಓವರ್ಟೇಕ್ ಮಾಡಿಬಿಟ್ರು. ಕೇವಲ ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಹೈಕಮಾಂಡ್ಗೆ ಬಕೆಟ್ ಹಿಡಿದ್ಬಿಟ್ಟು ಅಧಿಕಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಆರೋಪವನ್ನ ಬಿಜೆಪಿಯ ನಾಯಕರೇ ಮಾಡ್ತಾರೆ. ಇದು ಈ ಎಲ್ಲ ಅಸಮಾಧಾನದ ಮೂಲವಾಗಿದೆ. ಒಟ್ಟಿನಲ್ಲಿ ಮಿತ್ರರೇ, ಇವರು ಈ ರೀತಿಯ ಕಿತ್ತಾಟ ಮಾಡಿಕೊಂಡ್ರೆ ಅವರಿಗೆ ಅಧಿಕಾರ ಸಿಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇದೆಲ್ಲದರ ಲಾಭ ರಾಜ್ಯ ಕಾಂಗ್ರೆಸ್ಗೆ ಆಗ್ತಾ ಇದೆ. ಒಂದಾದ ಮೇಲೆ ಒಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಬಿಜೆಪಿ ಸಂಘಟಿತವಾಗಿ ಯುನೈಟ್ ಆಗಿ ಇದ್ದಿದ್ದೇ ಆಗಿದ್ರೆ ಇವತ್ತು ಕಾಂಗ್ರೆಸ್ ಇಷ್ಟು ಈಸಿಯಾಗಿ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಎಲ್ಲಿಗೆ ಬಂತು? ಅವರು ಈಸಿಯಾಗಿ ಮುಂದುವರಿತಾ ಇದ್ದಾರೆ. ಅವರ ಮೇಲೆ ಇಡಿ ಕೇಸ್ ಆಗಿದೆ, ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿ ಆಗಿದ್ದುಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ದಾರೆ. ಆದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ. ಯಾಕೆ ಕೇಳಿದ್ರೆ ವಿಪಕ್ಷಗಳು ಅಷ್ಟು ದೊಡ್ಡ ಹೋರಾಟವನ್ನೇ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಮಾಧ್ಯಮಗಳು ಹೋರಾಟ ಮಾಡ್ತಾ ಇದ್ದಾವೆ. ನಾವು ನೀವು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದೀವಿ, ಏನಾಗ್ತಾ ಇದೆ, ಇಷ್ಟೊಂದು ಹಗರಣ ಆಗ್ತಾ ಇದೆಯಲ್ಲ ಅಂತ. ಆದರೆ ವಿಪಕ್ಷವಾದಂತಹ ಬಿಜೆಪಿಯಲ್ಲಿ ಒಂದೆತ್ತು ಏರಿಗೆಳಿತಾ ಇದೆ, ಇನ್ನೊಂದೆತ್ತು ನೀರಿಗೆಳಿತಾ ಇದೆ. ನಿಜಕ್ಕೂ ನಾಚಿಕೆ ಆಗಬೇಕು ಇವರಿಗೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಬಿಜೆಪಿಯಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.